ಘಮ ಘಮ ಅಂತ ಒಳ್ಳೆ ಟೇಸ್ಟಿಯಾಗಿರೋ ತರಕಾರಿ ಸಾಂಬಾರು ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ನು. ಇಡ್ಲಿ ಅಷ್ಟೇ ಅಲ್ಲ, ರೈಸ್ ಜೊತೆ ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಕುಕ್ಕರಲ್ಲಿ 1 ಕಪ್ಪು ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ 3 ಕಪ್ಪು ನೀರು ಹಾಕ್ಕೊಂಡು ಬೇಳೆ ಬೇಯೋವರೆಗೂ ಅಂದರೆ ಆಲ್ಮೋಸ್ಟ್ 3 ವಿಸಲ್ಸ್ ಮೀಡಿಯಮ್ ಫ್ಲೇಮಲ್ಲಿ ಹೊಡೆಸ್ಕೊಂಡು ಬೇಳೆ ಎಲ್ಲ ಮ್ಯಾಶ್ ಆಗಬೇಕು. ಅದೆಲ್ಲ ಆದಮೇಲೆ ತೆಗೆದು ಒಂದು ಬೌಲಲ್ಲಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೆಂಗಿನಕಾಯಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರು, 2 ಸ್ಪೂನು ಸಾಂಬಾರು ಮಸಾಲ ಪೌಡರು. ನಾನಿಲ್ಲಿ MTR ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. 2 ಸ್ಪೂನ್ಸು ಮತ್ತು ಸ್ವಲ್ಪ ಹುಣಸೆಹಣ್ಣು, ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಅರ್ಧ ಸ್ಪೂನು ಅರಿಶಿನ, ಸ್ವಲ್ಪ ಇಂಗು ಇದಿಷ್ಟು ಹಾಕ್ಕೊಂಡು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಬೇಕು. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದಿಷ್ಟೇ ತರಕಾರಿ ಅಂತ ಎಲ್ಲ, ನಿಮ್ಮ ಮನೇಲಿ ಬೇರೆ ಯಾವ್ದಾದ್ರು ತರಕಾರಿ ಅವೈಲೇಬಲ್ ಇದ್ದರೂ ಕೂಡ ನೀವು ಹಾಕ್ಕೊಬೋದು. ಇದನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕಿ ಇನ್ನೊಂದು 2 ನಿಮಿಷ ಬಾಡಿಸ್ಕೊತೀನಿ. ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಎಲ್ಲ ಹಾಕಿ ಆದಮೇಲೆ ಕೊನೆಯಲ್ಲಿ ನಾನು ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ. ಬಿಕಾಸ್ ಮುಂಚೆನೇ ನುಗ್ಗೆಕಾಯಿನ ಹಾಕಿದ್ರೆ ಅದೆಲ್ಲ ಕಂಪ್ಲೀಟಾಗಿ ಮ್ಯಾಶ್ ಆದಂಗೆ ಆಗಿಬಿಡುತ್ತೆ, ಒಳ್ಳೆ ಶೇಪಲ್ಲಿರಲ್ಲ ಸಾಂಬಾರಲ್ಲಿ. ಸೊ ಹಾಗಾಗಿ ನಾನು ಕೊನೆಯಲ್ಲಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ಸ್ ಹಾಕ್ಸಿದ್ರೆ ಘಮ ಘಮ ಅಂತ ಇರೋ ಒಳ್ಳೆ ಸಾಂಬಾರು ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.